ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಘೋಷಣೆಯ ಗಲಾಟೆ ಮತ್ತಷ್ಟು ತಾರಕಕ್ಕೇರಿರುವಂತಹದ್ದು. ಅದರಲ್ಲೂ ನಿನ್ನೆಯಷ್ಟೇ ರಾಮನವಮಿ ಇತ್ತು. ರಾಮನವಮಿಯನ್ನ ರಾಜ್ಯದಾದ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಸಹ ಮಾಡಲಾಗ್ತಾ ಇತ್ತು. ಇನ್ನು ರಾಮನವಮಿಯ ಹಬ್ಬವನ್ನ ಮುಗಿಸ್ಕೊಂಡು ಅದರಲ್ಲೂ ಹುಡುಗರು ಈ ಹಬ್ಬವನ್ನ ವಿಜೃಂಭಣೆಯಿಂದ ವಿನೂತನವಾಗಿ ಎಲ್ಲರಿಗೂ ಕೂಡ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ಹಂಚ್ತಾ ನಾವೆಲ್ಲರೂ ಒಂದೇ ಎನ್ನುವಂತಹ ಸಂದೇಶವನ್ನ ಸಾರ್ತಾ ಎಲ್ಲರನ್ನು ಒಗ್ಗಟ್ಟಿನಿಂದ ನೋಡುವಂತಹ ಸಮರವನ್ನ ಸಾರ್ತಾರೆ. ಅದು ಬಿರು ಬೇಸಿಗೆಯಲ್ಲಿ ಮತ್ತಷ್ಟು ದಣಿವನ್ನ, ದಾಹವನ್ನ ನೀಗಿಸುವಂತಹ ನಿಟ್ಟಿನಲ್ಲಿ ರಾಮನವಮಿಯನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ರಾಮನವಮಿಯನ್ನ ಮುಗಿಸಿ ಹೋಗ್ತಾ ಇದ್ದಂತಹ ಯುವಕರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 4 ಆರೋಪಿಗಳನ್ನ ಈಗಾಗಲೇ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. 2 ಇದರಲ್ಲಿ ಅಪ್ರಾಪ್ತರು ಸೇರಿ ಒಟ್ಟು 4ರನ್ನ ಅರೆಸ್ಟ್ ಮಾಡಲಾಗಿದೆ. A1 ಆರೋಪಿ ಫಾರ್ಮಾನ್, A2 ಸಮೀರ್ ಹಾಗೆ 2 ಅಪ್ರಾಪ್ತರಾಗಿದ್ದಾರೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ, ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ತೀವ್ರ ವಿಚಾರಣೆಗೂ ಸಹ ಒಳಪಡಿಸಲಾಗಿರುವಂತಹದ್ದು. ವಿಡಿಯೋದಲ್ಲಿ ಇರುವಂತಹ ಒಬ್ಬ ಹಲ್ಲೆಯನ್ನ ಮಾಡಿರುವಂತಹದ್ದು. 2ರನ್ನ ಈಗ ಬಂಧನಕ್ಕೂ ಸಹ ಒಳಪಡಿಸಲಾಗಿದೆ. ವಿದ್ಯಾರಣ್ಯಪುರದ ಚಿಕ್ಕಬಟ್ಟಹಳ್ಳಿ ಮಸೀದಿಯ ಬಳಿ ಈ ಘಟನೆ ಸಂಭವಿಸಿರುವಂತಹದ್ದು. ಈಗ ಮೊನ್ನೆಯಷ್ಟೇ ಏನು ಹಜಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿತ್ತು. ಜೊತೆಗೆ ಇದರಲ್ಲೂ ಸಹ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಈಗ ಮತ್ತೆ ರಾಮನವಮಿಯ ಹೆಸರಿನಲ್ಲಿ ಮತ್ತಷ್ಟು ದೊಡ್ಡ ಗಲಾಟೆಗಳಾಗಿದೆ. ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಾಮನವಮಿಯನ್ನ ಮುಗಿಸ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹುಡುಗರ ಮಧ್ಯೆ ಗಲಾಟೆಗಳಾಗಿರುವಂತಹದ್ದು. ಅದರಲ್ಲಿ 2 ಅಪ್ರಾಪ್ತರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಬಂಧನಕ್ಕೆ ಒಳಪಡಿಸಿ ಪೊಲೀಸರು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. A1 ಆರೋಪಿಯಾಗಿರುವಂತಹ ಫಾರ್ಮಾನ್ ಹಾಗೆ A2 ಆರೋಪಿಯಾಗಿರುವಂತಹ ಸಮೀರ್ ಹಾಗೆ 2 ಅಪ್ರಾಪ್ತರು ಇದರಲ್ಲಿ ಇರುವಂತಹದ್ದು. ಒಟ್ಟಿನಲ್ಲಿ ಈಗಾಗಲೇ ಕೇಸರಿಮಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇದೆ. ಮೊನ್ನೆಯಷ್ಟೇ ಏನು ಮಂಡ್ಯದಲ್ಲೂ ಕೂಡ ಹನುಮಧ್ವಜ ವಿಚಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗಿತ್ತು. ಅದಾದ ಬಳಿಕ ಬೆಂಗಳೂರಿನಲ್ಲಿ ನಗರಪೇಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಆಗಿತ್ತು. ಈಗ ಮತ್ತೆ ರಾಮನವಮಿಯ ದಿನದಂದು ಆಗಿರುವಂತಹ ಈ ಗಲಾಟೆ ಮತ್ತಷ್ಟು ರಾಜಕೀಯ ಪ್ರೇರಿತವಾಗ್ತಾ ಇದೆ. ಇದಕ್ಕೆ ಇನ್ನು ಬಿಜೆಪಿಗರು ಇದಕ್ಕೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂತಹ ಆರೋಪವನ್ನು ಸಹ ಮಾಡ್ತಾ ಇರುವಂತಹದ್ದು. ಏನು ಈ ಗಲಾಟೆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟಗಳಾಗಿರುವಂತಹದ್ದು, ಅವಾಚ್ಯ ಶಬ್ದಗಳಿಂದ ಕೂಡ ಏನು ಪ್ರಚೋದನೆಯನ್ನು ನೀಡಿರುವಂತಹದ್ದು. ಈ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯ ನಾಯಕರು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರುವಂತಹದ್ದು. ಇನ್ನು ಈಗಾಗಲೇ ಪೊಲೀಸರಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ವಿಡಿಯೋದಲ್ಲಿ ಒಬ್ಬ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹವನು ಸೇರಿದಂತೆ ಮತ್ತಿಬ್ಬರನ್ನ ಬಂಧನಕ್ಕೂ ಸಹ ಒಳಪಡಿಸಲಾಗಿರುವಂತಹದ್ದು. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ ವಿಡಿಯೋ ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಗುರು